ಸೂರ್ನಿಗಿಯ ಯಶ್ ಕಟೌಟ್ ದುರಂತದಲ್ಲಿ ಏನು ಮೃತಪಟ್ಟಂಥ ಕುಟುಂಬಸ್ಥರಿಗೆ ಇವತ್ತು ಯಶ್ ನಟ ಯಶ್ ಅವರ ಸ್ನೇಹಿತರು ಬಂದು ಪರಿಹಾರ ಕೊಟ್ಟಿದ್ದಾರೆ, ಅವರಿಗೆ ಸಾಂತ್ವನ ಹೇಳಿದ್ದಾರೆ. ಸದ್ಯ ನಾನೀಗ ಮುರಳಿ ಮೃತ ಮುರಳಿ ಮನೆಯಲ್ಲಿ ಇದ್ದೀನಿ. ಅವ್ರ ತಂದೆ ತಾಯಿ ಇದ್ದಾರೆ, ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಯಶ್ ಅವರ ಸ್ನೇಹಿತರು ಯಶೋಮಾರ್ಗ್ ಫೌಂಡೇಶನ್ದಿಂದ ಬಂದು ನಿಮಗೆ ಪರಿಹಾರ ಕೊಟ್ಟಿದ್ದಾರೆ, ಸಾಂತ್ವನ ಹೇಳಿದ್ದಾರೆ, ಏನು ಹೇಳ್ತೀರಿ? ಎಲ್ಲ ಶಾಂತ ಹೇಳಿದ್ರಿ, ಅವರು ಹೇಳಿದರು, ಬಂದರು ಹೋದ್ರಿ ಸರ್. ಬಂದು ಅವ್ರು ಏಟು ಕೊಟ್ರೆ ನಮ್ಗೆ ಅಂತಾರೆ ಗೊತ್ತಿಲ್ಲ, ಯಾಕೆ ತೊಗೊಂಡು ಮಾಡೋಕ್ರಿ ಅದನ್ನು ಕೊಟ್ಟಿದ್ರು. ಅವ್ರ ಗೆಳೆಯರು ಹೆಸ್ರು ಗೆಳೆಯರು ಬಂದ್ರೆ ಕೊಟ್ಟರು, ಅಷ್ಟರು ಬಂದು ನಮ್ಮ ಕೂಟ ಮಾತಾಡಿದ್ರು, ಕುತ್ಕೊಂಡ್ರು, ಹೋದ್ರಿ. ಅವು ಏಟು ಕೊಟ್ರೆ ಏಟೆಲ್ಲ ಕೊಟ್ಟು ಅವರು ಮಾತಿನ ಪ್ರಕಾರ ಕೊಟ್ರಿ. ಅವರು ಗೆಳೆಯರು ಕಳಿಸಿ ಕೊಟ್ಟರು, ಅವ್ರು ಮಾತಿನ ಪ್ರಕಾರನ ಅವತ್ತು ಬಂದರು, ಹೋದ್ರು ಅವ್ರು. ಅಲ್ಲ, ಲಾಸ್ಟ್ ಟೈಮ್ ದುರಂತ ನಡೆದಂಥ ಸಂದರ್ಭದಲ್ಲಿ ಯಶ್ ಅವ್ರು ಬಂದಿದ್ರು, ನಿಮ್ಗೆ ಸಾಂತ್ವನ ಹೇಳಿದರು, ನಿಮ್ಗೆ ಶಕ್ತಿ ತುಂಬ್ತೀನಿ, ನಿಮ್ಗೆ ಪರಿಹಾರ ಕೊಡ್ತೀನಿ ಅಂತ ಭರವಸೆ ಕೂಡ ನೀಡಿದ್ರು. ಇವತ್ತು ನಡೆದುಕೊಂಡಿದ್ದಾರೆ ಅದ್ರ ಬಂದ್ರಿ. ಅವತ್ತು ಹುಡುಗದಾಗ 4 ಜನ ಬಂದರು, ಕುತ್ಕೊಂಡ್ರಿ, ನಮ್ಮ ಕೈ ಹಿಡಿದ್ರು, ಮಾತಾಡಿದ್ರು. ನಿಮ್ಗೆ ನಾನು ಅಲ್ಲಿಂದ ನಿಮ್ದು ಸಲುವಾಗ ಬಂದೆ, ನೀವು ಮಗನಂತನ ತಿಳ್ಕರಿ ನಮ್ಮನ್ನ ಅಂತಂದು ಆ ಮಾತಿನ ಪ್ರಕಾರ ಅವ್ರ ಗೆಳೆಯರು ಕಳಿಸ್ಕೊಟ್ಟು, ಎಲ್ಲರೂ ಕಳಿಸ್ಕೊಟ್ಟು ಯಾವತ್ತ ಎಲ್ಲ ಬಂದು ಹೋದ್ರಿ. ಯಾಕೆ ಒಂದು ಏನು ಮಾಡೋಕ್ರಿ ಅವನು ನಾಡ ಅವು ಎಷ್ಟು ಕೊಟ್ರೆ ಅನ್ನೋದು, ಏಟು ಕೊಟ್ರೆ ಏನು ನಮ್ಗೆ ಬರಬಲ್ರಿ ಅದು ನಾಡ. ಅವ್ರ ತಾಯಿ ಇದ್ದಾರೆ, ಅವ್ರನ್ನೂ ಮಾತಾಡ್ತೀನಿ. ಅಮ್ಮ, ಇವತ್ತು ಬಂದು ಯಶ್ ಅವ್ರ ಸ್ನೇಹಿತರು ನಿಮಗೆ ಪರಿಹಾರ ಕೊಟ್ಟಿದ್ದಾರೆ, ಸಾಂತ್ವನ ಹೇಳಿದ್ದಾರೆ, ಏನು ಹೇಳ್ತೀರಿ ಬಗ್ಗೆ? ನನ್ನ ದಾರಿ ದೇವ್ರಾಗೇನು ಅನ್ಲಿ, ಕುಟುಂಬಕ್ಕೆ ಸಹಾಯ ಮಾಡ್ಯಾನ ಅನ್ಲೇನ ತಂದೆ. ಅವು ಕೊಟ್ಟು ಮಾತವ ಉಳಿಸ್ಕೊಂಡಾನ. ಯಪ್ಪ, ನನ್ನ ಮಗ ಅವನು ಮಾಡಕ್ಕೆ ಹೋಗಿ ಉಳಿಲಿಲ್ಲ ಯಪ್ಪ. ಈಗ ಅವಂದವ ಉಳಿಸ್ಕೊಂಡವ ದೊಡ್ಡವನ ಅಂದ ಯಪ್ಪ. ನನ್ನ ಮಗ ಆಗ್ಯವ, ನನ್ನ ಮನೆಗೆ ಬಂದನ ಯಪ್ಪ. ಅವ ನನ್ನ ಕಣ್ಣು ದೀಪಾಗ್ಯಾನ, ನನ್ನ ಮನೆಯಾಗ ಇರ್ತಾನ ಯಪ್ಪ. ನಾ ಕೊಟ್ಟದ್ದು ನಿನ್ನ ಮಗ ಅಂದ ಜೀವನ ಹರಿತಾಯಿ ಅಂದನ ಯಪ್ಪ. ನಾವನ ನನ್ನ ಮಗ ಅನ್ಲೇನ ಯಪ್ಪ. ನನ್ನ ಮಗ ನನ್ನ ಮನೆಯಾಗದಾನ ಅನ್ಲೇನ ಯಪ್ಪ. ನನ್ನ ಮಗ ದುಡಿಯಾಕದಾನ ಸರ್ ಅಂತ್ಯಾಕ ನನ್ನ ಮಗನ ಪೇಮೆಂಟ್ ಕೊಟ್ಟು ಕಳ್ಸ್ಯಾರ ಅವ್ರಂತ ದೊಡ್ಡ ಮನಸ್ಸು ಮಾಡ್ಲೇನ ನನ್ನ ತಂದೆ. ನಾ ಯಾರು ಏನು ಮಾಡಿ ಹೊಟ್ಟೆ ತುಂಬಿ ಕೇಳ ಯಪ್ಪ. ನಾ ಯಾವ್ದು ಮಾಡಿದ್ರೆ ನನ್ನ ಹೊಟ್ಟೆ ಬರೀ ಅದಾಗೈತೆ ಯಪ್ಪ. ಮಗ ಹಲವಾರು ಕನಸುಗಳನ್ನು ಕಟ್ಕೊಂಡಿದ್ದ, ಬೈಕ್ ತಗೋಬೇಕು ಅನ್ಕೊಂಡಿದ್ದ, ಈ ಥರದ್ದೆಲ್ಲ ಆಸೆ ಈಡೇರಿಸಲಿಲ್ಲ ಅನ್ನುವಂಥ ಕೊರಗು ಬೇರೆ ಇತ್ತು. ಇವತ್ತು ಪರಿಹಾರ ಕೊಟ್ಟಿದ್ದಾರೆ. ನಾನು ಅದನ್ನ ನನ್ನ ಮಗಂದು ಹಿಂಗೆ ಈಡೇರಿಸಿ ನನ್ನ ಮಗನ ಕೈ ಹಾಕೊಡ್ಲೇನ್ರಿ ಯಪ್ಪ. ನನ್ನ ಮಗ ಗಾಡಿ ಕೊಡಿಸಿ ನಾನು ಅವನಿಂದ ಹತ್ತಿಗೆಂದು ಬರ್ಲೇನ ನನ್ನ ತಂದೆ. ಅವ ಕೇಳಿದ್ದೆಲ್ಲ ನಾನು ನೀವು ಕೊಟ್ಟೋಗಿದ್ದು ಕೊಡಿಸ್ಲೇನ ಯಪ್ಪ. ನನಗೆ ದುಡಿದು ಕೊಡೋದಾಗೋದಿಲ್ಲ, ಅವ್ರು ಕೊಟ್ಟಾರ, ನಿನಗೆ ಕೊಡಿಸ್ತೇನೆ ಬಾ ಅನ್ಲೇನ ಯಪ್ಪ. ಹಂಗಂದ್ರ ನನ್ನ ಮಗ ನನ್ನ ಮನೆಗೆ ಬರ್ತಾನ ನನ್ನ ತಂದೆ. ನಾ ಎಲ್ಲಿ ಮಾಡಿ ನನ್ನ ಮಗನ ಕರೀಲಿ ಯಪ್ಪ. ಸಮಾಧಾನ ಮಾಡ್ಕೊಡಿ. ಏನು ಹೇಳಿದ್ರು ಅವರು? ಸ್ನೇಹಿತರು ಬಂದಿದ್ರು, ಏನು ಹೇಳಿದ್ರು ನಿಮಗೆಲ್ಲ? ಹೇಳ್ತಾರೆ, ಧೈರ್ಯ ತಗಮ್ಮ ನೀನು ಅಂತಾರ್ರಿ. 2 ಮಂದಿ ಹೆಣ್ಮಕ್ಳು ಅದಾರ, ಅವ್ರನ್ನ ನೋಡಮ್ಮ ನೀನು ಅಂತಾರ್ರಿ. ನೀ ಆರೋಗ್ಯ ಕಳ್ಕೊಬೇಡ ಅಂತಾರೆ ಯಪ್ಪ. ಆರೋಗ್ಯ ಕಳ್ಕಂದ್ರೆ ನನ್ನ ಮಗ ಬರ್ತಾನನ್ರಿ. ನನ್ನ ಮಕ್ಕಳು ನನ್ನ ಮನೆಯಾಗಿರ್ತಾರನ ಯಪ್ಪ. ಅವ್ರು ಒಂದು ಮನೆಗೆ ಹೋಗ್ಯಾರ, ಅವ್ರ ಮಕ್ಕಳು ಮರಿ ನನ್ನ ಮನ್ಯಾಗ ಬಿಡ್ತಾರನ್ರಿ. ಅವ್ರು ನಮ್ಮ ಗಂಡ ಜಯಂತಿ ಎತ್ತಿಗಿರ್ರಿ ಅಂತ ಬಿಡ್ತಾರನ ಯಪ್ಪ. ಒಂದು ಕುಟುಂಬಕ್ಕೆ ಕೊಟ್ಟೆಂದು ಕುಲಕ್ಕೆ ಹೊರತ. ನಂದು ನನ್ನ ಮನೆಯಾಗಿದ್ರೆ ನಂದು ಮನೆ ತುಂಬುತ್ತಿತ್ತ ಯಪ್ಪ. ಇಂಥ ದುರಂತದ ಬಗ್ಗೆ ಏನು ಅನ್ಸುತ್ತೆ ನಿಮ್ಗೆ? ಏನು ಹೇಳ್ತೀರಿ? ಈ ಥರ ದುರಂತಗಳ ಘಟನೆಗಳು ಇನ್ನೊಮ್ಮೆ ನಡಿಬಾರ್ದು ಅನ್ನುವಂಥ ವಿಚಾರ. ಯಾವ ಮಕ್ಕಳು ಮಾಡಿದ್ರೆ ಹುಷಾರ್ಲಿಂದ ಮಾಡ್ಬೇಕು, ಹಿರಿಯರ ಮಾತು ಕೇಳಿ ಹೊರಗೆ ಹೋಗ್ಬೇಕ ಯಪ್ಪ. ನನ್ನ ಮಗನ ನನ್ನ ಮಾತು ಕೇಳಿ ದಡಗ್ನ ಮನೆಗೆ ಬಂದಿದ್ರೆ ನನ್ನ ಮಗಂತ ಘಟನೆ ಬರ್ತಿದ್ದಿಲ್ಲ
ನನ್ನ ಮಗ ಬಂದು ತಡ್ಬಿ ಯವ್ವ ಅಂದು ಎತ್ತ್ಯಾನ ಯಪ್ಪ ಯವ್ವ ಅಂದು ಎತ್ತ್ಯಾನ. ಅದು ಎತ್ತಿದ್ದು ಚೀರ್ ಕೇಳ್ತೈತಿ. ಕೇಕ್ ಕಟ್ ಮಾಡಾಕ ಕುಂತಾರಂತ ನನ್ನ ಮೊಮ್ಮಗಳ ತೊಟ್ಟಲ್ದ ತೂಕ್ಯಂತ ಕುಂತೆ. ನಾ ಇನ್ನು ಹೊರಗೆ ಹೋಗ್ಬೇಕು ಅನ್ನೋದ್ರಾಗ ನನಗೆ ಹೇಳಾಕ ಬಂದ್ರ ನಾ ಹೋಗೋದ್ರಾಗ ನನ್ನ ಮಗನ ಕತೆ ಇಲ್ಲೇ ಮುಗಿದಿತ್ತು. ಐತೇನ ಅಂದು ನಾ ಎಷ್ಟು ಬಡ್ದಾಡಿ ನಾ ಎತ್ತಿಕೆ ಅಂತ ನನ್ನ ಮಗ ನನಗೆ ಹೋಗ್ಲಿಲ್ಲ. ಕಂಡರ್ ಕಾಲು ಹಿಡಿದು ದವಾಖಾನಿಗೆ ಹೋಗ್ಯಾನ ಬರ್ರಿ ಅಂದ್ರೆ ದವಾಖಾನಿಗೆ ತಗೊಂಡು ಹೋದ್ರು. ಹೋಗಿ ಅವ್ನು ಹಿಂದೆ ಓಡಿ ಹೋಗೋದ್ರಾಗ ನನ್ನ ಮಗಂದು ಇಲ್ಲೇ ಮುಗ್ದತ್ತ. ಇದ್ದ ಮಕ್ಳು ಜೀವನಾರ ಪಡೀರಿ ಅಂದಿದ್ದ ಮಕ್ಳು ಜೀವ ಪಡ್ಯಾಕ ಹೋದ್ರ ಇವು 2 ಮಕ್ಳು ಇಲ್ಲೇ ಉಳಿದು ಇಲ್ಲೇ ಇದಾಗಿ ಹೋದ್ಯಪ್ಪ. ಇದಿಷ್ಟು ತಂದೆ ತಾಯಿಗಳು ಹೇಳ್ತಾ ಇರುವಂಥದ್ದು. ಯಶ್ ಅವರ ಸ್ನೇಹಿತರು ಬಂದಿದ್ದಾರೆ, ಪರಿಹಾರ ಕೊಟ್ಟರು. ಆದರೆ ನನ್ನ ಮಗನ್ನ ಅವ್ರೇನು ತಂದು ಕೊಡೋಕೆ ಆಗೋದಿಲ್ಲ. ಯಾಕಂತಂದರೆ ಇಂಥ ದುರಂತಗಳು ನಡೀಬಾರ್ದು, ಈ ಥರದ್ದು ತಂದೆ ತಾಯಿಗಳು ಹೊಟ್ಟೆ ಹುರಿಬಾರ್ದು ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಭಾಳಷ್ಟು ಕಣ್ಣೀರನ್ನು ಹಾಕ್ತಾ ಇದ್ದಾರೆ, ದುಃಖವನ್ನು ತೋಡ್ಕೊಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಪ್ರಕಾಶ್ ಜೊತೆ ಸುರೇಶ್ ಕಡ್ಲಿಮಿಟ್ಟಿ, ನ್ಯೂಸ್ ಫಸ್ಟ್ ಗದಗ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.